ಎಸ್.ಎಂ. ಕೃಷ್ಣ ಅವರ ಪಾರ್ಥಿವ ಶರೀರದ ಅಂತಿಮ ದರ್ಶನಕ್ಕಾಗಿ ನಿನ್ನೆ ಅವರ ಬೆಂಗಳೂರಿನ ಸದಾಶಿವನಗರ ನಿವಾಸದಲ್ಲಿ ಮೆರವಣಿಗೆ ಅಂತಿಮ ದರ್ಶನಕ್ಕೆ ಇಡಲಾಗಿತ್ತು. ಇವತ್ತು ಬೆಳಗ್ಗೆ 8 ಗಂಟೆಯಿಂದ ಅಲ್ಲಿಂದ ಮೆರವಣಿಗೆ ಹೊರಟಿರೋದು. ಇವತ್ತು ಮದ್ದೂರಿನ ಸೋಮನಹಳ್ಳಿಯಲ್ಲಿ ಅಂತ್ಯಕ್ರಿಯೆ ನಡೆಯುತ್ತೆ. ಇದಕ್ಕಾಗಿ ಈಗ ಮೆರವಣಿಗೆ ಕೂಡ ಸಾಗ್ತಾ ಇದೆ. ರಾಮನಗರವನ್ನು ತಲುಪಿದೆ. ಸದ್ಯಕ್ಕೆ 2 ರಸ್ತೆಯ ಇಕ್ಕೆಲಗಳಲ್ಲಿ ಎರಡೂ ಕಡೆಯೂ ಕೂಡ ಜನಸಾಗರವೇ ಹರಿದು ಬರ್ತಾ ಇದೆ. ಎಸ್.ಎಂ. ಕೃಷ್ಣ ಅವರ ಅಂತಿಮ ದರ್ಶನವನ್ನು ಪಡ್ಕೊಳ್ಳೋದಕ್ಕೆ ಅಂತ ಈ ಒಂದು ಅಂತಿಮ ದರ್ಶನ ಪಡ್ಕೊಳ್ಳೋದಕ್ಕೆ ಅಂತ ರಾಜ್ಯದ ವಿವಿಧ ಮೂಲೆಗಳಿಂದ ಕೂಡ ಜನರು ಬರ್ತಾ ಇದ್ದಾರೆ. ಎಸ್.ಎಂ. ಕೃಷ್ಣ ಅಂದ್ರೇ ಹಾಗೆ ಅವರ ವ್ಯಕ್ತಿತ್ವ ಬಹಳ ಮಹತ್ವವನ್ನು ಪಡ್ಕೊಂಡಿತ್ತು. ಅವರ ವ್ಯಕ್ತಿತ್ವ ಅಂತ ಅಂದರೆ ಪ್ರತಿಯೊಬ್ಬರು ಕೂಡ ಅಭಿಮಾನಿಗಳಿದ್ರು. ಅವರು ರಾಜ್ಯದಲ್ಲಿ ಮಾತ್ರ ಅಲ್ಲ, ಕೇಂದ್ರದಲ್ಲೂ ಕೂಡ ಕಾರ್ಯನಿರ್ವಹಿಸಿದ್ರು. ಸ್ಪೀಕರ್ ಆಗಿದ್ದರು, ವಿಧಾನಸಭೆಯ ಸ್ಪೀಕರ್ ಆಗಿ ಕಾರ್ಯನಿರ್ವಹಿಸಿದ್ರು, ಸಂಸದರಾಗಿದ್ದರು, MLA ಆಗಿದ್ದರು, ವಿದೇಶಾಂಗ ಸಚಿವರಾಗಿದ್ದರು, ಕೇಂದ್ರ ಸಚಿವರಾಗಿದ್ದರು, ಜೊತೆಗೆ ಮಹಾರಾಷ್ಟ್ರದ ರಾಜ್ಯಪಾಲರಾಗೂ ಕೂಡ ಕಾರ್ಯವನ್ನು ನಿರ್ವಹಿಸಿದರು. ಹೀಗಾಗಿ ಅವರಿಗೆ ಎಲ್ಲ ಕಡೆಯಿಂದ ಕೂಡ ಅಭಿಮಾನಿಗಳಿದ್ದಾರೆ. ಈಗ ಕೊನೆಯದಾಗಿ ಅವರು ಅಮೆರಿಕದಲ್ಲಿ ಕೆಲಸ ಮಾಡಿದರು, ಅದಾದ ಬಳಿಕ ದೆಹಲಿಯಲ್ಲಿ ಕೆಲಸ ಮಾಡಿದರು, ಬೇರೆ ಬೇರೆ ರಾಜ್ಯಗಳಿಗೆ ವಿಸಿಟ್ ಕೊಟ್ಟರು. ಎಲ್ಲ ರಾಜಕೀಯ ಜೀವನ ಮುಗಿದ ಮೇಲೆ ಈಗ ಮತ್ತೆ ಕೊನೆಯದಾಗಿ ಅವರು ಹೊರಟಿರೋದು ಹುಟ್ಟೂರಿನಲ್ಲೇ ಅವರ ಅಂತ್ಯಕ್ರಿಯೆ ನಡೆಯುತ್ತೆ. ನೋಡಿ, ಮನುಷ್ಯ ಎಷ್ಟೇ ಬೆಳೆದು ಎಷ್ಟೇ ಬೇರೆ ಬೇರೆ ರಾಜ್ಯಗಳನ್ನ ಸುತ್ತಿದ್ರು, ದೇಶ ವಿದೇಶಗಳನ್ನು ಸುತ್ತಿದ್ರು ಕೊನೆಗೆ ಮಣ್ಣಾಗೋದು ಮಾತ್ರ, ಪಂಚಭೂತಗಳಲ್ಲಿ ಲೀನ ಆಗೋದು ಮಾತ್ರ ತನ್ನ ಹುಟ್ಟೂರಿನಲ್ಲೇ. ಈಗ ಎಸ್.ಎಂ. ಕೃಷ್ಣ ಅವರು ಕೂಡ ಯಾವಾಗಲೂ ತುಂಬ ಇಷ್ಟಪಡ್ತಂಥ ಊರು ಅಂತ ಅಂದರೆ ಅವರ ಹುಟ್ಟೂರು. ಅದೇ ರೀತಿಯಾಗಿ ಕಾಫಿ ಡೇ ಜಾಗ ಏನಿದೆ ಅಲ್ಲಿ ಬಹಳ ಇಷ್ಟಪಡ್ತಾ ಇದ್ದಂಥ ಜಾಗ ಅದಾಗಿತ್ತು. ಸಮಯ ಸಿಕ್ತು ಅಂದರೆ ಅಲ್ಲಿ ಹೋಗಿ ಕಾಲ ಕಳೀತಾ ಇದ್ರು. ಹಾಗಾಗಿ ಅದೇ ಜಾಗದಲ್ಲಿ 2-2.5 ಎಕರೆ ಜಾಗ ಏನಿದೆ ಅಲ್ಲಿಯೇ ಅಂತ್ಯಕ್ರಿಯೆ ಮಾಡಬೇಕು ಅಂತ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗ್ತಾ ಇದೆ. ಸರ್ಕಾರದ ಪರವಾಗಿ ಕೂಡ ಸಿದ್ಧತೆಗಳಿದ್ದಾವೆ, ಅವರ ಕುಟುಂಬಸ್ಥರಿಂದ ಕೂಡ ಸಿದ್ಧತೆ ನಡೀತಾ ಇದೆ. ಸಕಲ ಸರ್ಕಾರಿ ಗೌರವಗಳೊಂದಿಗೆ ಅವರನ್ನು ಕಳುಹಿಸಿಕೊಡಲಾಗುತ್ತೆ. ಅವರಿಗೆ ನಮ್ಮ ಭಾರತದ ಬಾವುಟವನ್ನು ಹೊದಿಸಿ ಸರ್ಕಾರಿ ಗೌರವಗಳೊಂದಿಗೆ ಕಳಿಸ್ಕೊಡ್ತಾರೆ. ಹೀಗಾಗಿ ಎಲ್ಲ ಸಿದ್ಧತೆ ನಡೀತಾ ಇದೆ. ಸದ್ಯಕ್ಕೆ ಮದ್ದೂರು ತಲುಪಿದ ಬಳಿಕ ಅಲ್ಲೂ ಕೂಡ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಇರುತ್ತೆ. ಈಗ ದಾರಿಯಲ್ಲಿ ಮೆರವಣಿಗೆ ಸಾಗ್ತಾ ಇದೆ. ಅಲ್ಲಲ್ಲಿ ಕೆಲವೊಂದು ನಿಲ್ದಾಣಗಳಲ್ಲಿ ಮೆರವಣಿಗೆಯನ್ನು ವಾಹನವನ್ನು ನಿಲ್ಲಿಸಲಾಗುತ್ತೆ. ತೆರೆದ ವಾಹನದಲ್ಲಿ ಈ ಅಂತಿಮ ದರ್ಶನಕ್ಕಾಗಿ ಅವಕಾಶ ಮಾಡಿಕೊಳ್ಳಲಾಗಿದೆ. ಈಗಾಗಲೇ ಮೆರವಣಿಗೆ ಸಾಗ್ತಾ ಇರುವಂಥದ್ದು ರಾಮನಗರವನ್ನು ತಲುಪಿದೆ. ಅಲ್ಲೂ ಕೂಡ ಜನರು ಇಕ್ಕೆಲಗಳಲ್ಲಿ ಬಂದು ಎಸ್.ಎಂ. ಕೃಷ್ಣ ಅವರ ಅಂತಿಮ ದರ್ಶನವನ್ನು ಪಡ್ಕೊಳ್ತಾ ಇದ್ದಾರೆ. ಎಸ್.ಎಂ. ಕೃಷ್ಣ ಅಂತ ಬಂದಾಗ ಅವರು ಸೌಮ್ಯ ಸ್ವಭಾವದವರಾಗಿರ್ತಾ ಇದ್ರು, ಗಾಂಭೀರ್ಯತೆ ಇರ್ತಾ ಇತ್ತು. ಅವರು ಎಷ್ಟೇ ಸೀರಿಯಸ್ ಆಗಿದ್ರೂ ಕೂಡ ಅವರಿಗೆ ಹಾಸ್ಯ ಇರ್ಬೋದು, ಸಾಂಸ್ಕೃತಿಕ ಕಾರ್ಯಕ್ರಮಗಳಿರ್ಬೋದು, ನೃತ್ಯ ಇರ್ಬೋದು, ಈ ಕ್ರೀಡಾ ಚಟುವಟಿಕೆಗಳಿರ್ಬೋದು, ಅವೆಲ್ಲವೂ ಕೂಡ ಬಹಳ ಇಷ್ಟ ಆಗ್ತಾ ಇತ್ತು. ಯಾವುದೇ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ಇದೆ ಅಂತ ಅಂದರೂ ಕೂಡ ಅವರು ಅಟೆಂಡ್ ಮಾಡ್ತಾ ಇದ್ರು. ಅವರ ಖುಷಿ ಏನಿದೆ ಅದನ್ನು ಜನರ ಜೊತೆಗೆ ಹಂಚ್ಕೊಳ್ತಾ ಇದ್ರು, ಬೆರೀತಾ ಇದ್ರು. ಅವರು ತಮ್ಮ ಹುಟ್ಟೂರಿಗೆ ಅಂತ ಬಂದಾಗ ಅನೇಕ ಅಭಿವೃದ್ಧಿಪರ ಕಾರ್ಯಕ್ರಮಗಳನ್ನ ಮಾಡಿದ್ದಾರೆ. ಇನ್ನು ದೇವಸ್ಥಾನಗಳು ಅಂತ ಬಂದಾಗ ಮಾರಮ್ಮ ದೇವಸ್ಥಾನ, ಆಂಜನೇಯ ದೇವಸ್ಥಾನಕ್ಕೆ 48 ಲಕ್ಷ ರೂಪಾಯಿ ವೆಚ್ಚವನ್ನು ಮಾಡಿ ಜೀರ್ಣೋದ್ಧಾರ ಮಾಡುವಂಥ ಕೆಲಸವನ್ನು ಕೂಡ ಮಾಡಿದರು. ಅಂದರೆ ಅವರು ಹುಟ್ಟಿದ್ದು ಬೆಳೆದಿದ್ದು ಮದ್ದೂರಿನ ಸೋಮನಹಳ್ಳಿಯಲ್ಲೇ ಆದರೂ ಕೂಡ ಅದಾದ ಬಳಿಕ ಅವರ ವಿದ್ಯಾಭ್ಯಾಸ ಇರ್ಬೋದು, ಅಂದರೆ ಉತ್ತಮ ವ್ಯಾಸಂಗಕ್ಕಾಗಿ ಅವರು ಅಮೆರಿಕಾಗೂ ಕೂಡ ಹೋದರು. ಅದಾದ ಬಳಿಕ ದೆಹಲಿ ರಾಜಕಾರಣ, ಮಹಾರಾಷ್ಟ್ರದ ರಾಜಕಾರಣ, ರಾಜ್ಯ ರಾಜಕಾರಣ, ಹೀಗೆಲ್ಲ ಕಡೆ ಓಡಾಡಿದ್ರು ಕೂಡ ಅವರು ಊರಿನ ಕಡೆ ಇದ್ದಂಥ ಆ ಒಂದು ಇಷ್ಟ ಅಥವಾ ಊರಿನ ಕಡೆಗಿದ್ದಂಥ ಆಸಕ್ತಿ ಯಾವತ್ತೂ ಕೂಡ ಅವರಿಗೆ ಕಡಿಮೆ ಆಗಲಿಲ್ಲ. ಊರಲ್ಲಿ ಏನೇ ಸಮಸ್ಯೆ ಇದೆ ಅಂತ ಅಂದ್ರೂ, ಅಥವಾ ನಮ್ಮ ರಾಜ್ಯದಲ್ಲೇ ಅವರು ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ ಕೂಡ ಏನೇ ಸಮಸ್ಯೆಗಳಿದೆ ಅಂದರೂ ಕೂಡ ಆದಷ್ಟು ಬೇಗ ನಾನು ಈ ಸಮಸ್ಯೆಯನ್ನು ಬಗೆಹರಿಸಬೇಕು ಅಂತ ಯಾವಾಗಲೂ ಕೂಡ ಮುಂದೆ ಬರ್ತಾ ಇದ್ರು. ಹೀಗಾಗಿನೇ ರಾಜ್ಯದಲ್ಲಿ ಅನೇಕ ಯೋಜನೆಗಳು ಜಾರಿಯಲ್ಲಿದ್ದಾವೆ ಅಂತ ಅಂದರೆ, ಆ ಯೋಜನೆಗಳು ಇನ್ನೂ ಕೂಡ ನಡೀತಿದ್ದಾವೆ ಅಂತ ಅಂದರೆ ಎಸ್.ಎಂ. ಕೃಷ್ಣ ಅವರ ಆಸಕ್ತಿ ಮತ್ತು ಅವರ ಕೊಡುಗೆನೇ ಕಾರಣ. ಇನ್ನೂ ಕೂಡ ನೋಡಿ, ಆಗ ಮಕ್ಕಳನ್ನು ಶಾಲೆಗೆ ಕರೆ ತರಬೇಕು ಅನ್ನುವಂಥ ಕಾರಣಕ್ಕೆ ಮಾಡಿದಂಥ ಬಿಸಿಯೂಟದ ಯೋಜನೆ ಇನ್ನೂ ಕೂಡ ಚಾಲ್ತಿಯಲ್ಲಿದೆ.
ಅಂದರೆ ಅವರು ದೂರದೃಷ್ಟಿಯನ್ನು ಇಟ್ಕೊಂಡು ಯೋಜನೆಗಳನ್ನು ಜಾರಿಗೆ ತರ್ತಾ ಇದ್ರು. ಅನೇಕ ರಾಜಕಾರಣಿಗಳು ಏನು ಮಾಡಿಬಿಡ್ತಾರೆ, ಅಧಿಕಾರಕ್ಕೆ ಏರಬೇಕು ಅನ್ನುವಂಥ ಕಾರಣಕ್ಕೆ ಏನೇನು ಯೋಜನೆಗಳನ್ನು ಘೋಷಣೆ ಮಾಡ್ತಾರೆ. ಅಧಿಕಾರಕ್ಕೆ ಬಂದ ಮೇಲೆ ಕೆಲವು ಅನುಷ್ಠಾನ ಆಗ್ತವೆ, ಕೆಲವು ಅನುಷ್ಠಾನ ಆಗಲ್ಲ. ಬಟ್ ಅಧಿಕಾರದಲ್ಲಿದ್ದಂಥ ಸಂದರ್ಭದಲ್ಲೂ ನಾನು ಅಧಿಕಾರ ಬಿಟ್ಟು ಹೋದ್ಮೇಲೂ ಚಾಲ್ತಿಯಲ್ಲಿ ಇರಬೇಕು ಅನ್ನುವಂಥ ಒಂದಷ್ಟು ದೂರದೃಷ್ಟಿಯ ಅಭಿವೃದ್ಧಿಪರ ಯೋಜನೆಗಳನ್ನು ಜಾರಿಗೆ ತಂದವರು ಎಸ್.ಎಂ. ಕೃಷ್ಣ ಅವರು. ಎಸ್.ಎಂ. ಕೃಷ್ಣ ಅವರು ಮದ್ದೂರಿನಲ್ಲಿ ಮೊದಲನೇ ಬಾರಿ ಗೆದ್ದಂಥ ಸಂದರ್ಭದಲ್ಲಿ ಅವರನ್ನ ಮದ್ದೂರಿನ ಕೆನಡಿ ಅಂತಾನೆ ಕರೀತಾರೆ. ಏಕೆಂದರೆ ಅಮೆರಿಕಾದಲ್ಲಿ ಓದಿ ಬಂದಂಥ ಒಬ್ಬ ವ್ಯಕ್ತಿ ಇದರಲ್ಲೇ ಮದ್ದೂರಿನಲ್ಲೇ ಇದ್ದಂಥ ವ್ಯಕ್ತಿಯನ್ನು ಸೋಲಿಸ್ತಾರೆ, ಅವರು MLA ಆಗ್ತಾರೆ ಅಂತ ಅಂದರೆ ಯಾವ ಮಟ್ಟದ ಜನಪ್ರಿಯತೆಯನ್ನು ಅವ್ರು ಗಳಿಸ್ಕೊಂಡಿದ್ರು, ಯಾವ ಮಟ್ಟದ ವ್ಯಕ್ತಿತ್ವ ಅವ್ರದ್ದಾಗಿತ್ತು. ಹಾಗಾಗಿ ಅಲ್ಲಿಂದ ಅವರು ಗೆದ್ದವರು 1962ರಲ್ಲಿ ವಿಧಾನಸಭಾ ಚುನಾವಣೆಯಲ್ಲಿ ಗೆದ್ದಂಥವರು. ಅದಾದ ಬಳಿಕ ಅವರು ದೆಹಲಿ ರಾಜಕಾರಣದವರೆಗೂ ಹೋದರು, ಮಹಾರಾಷ್ಟ್ರದ ರಾಜ್ಯಪಾಲರಾದರು. ಅಂದರೆ ಅವರ ರಾಜಕೀಯ ಬೆಳವಣಿಗೆ ಏನಿದೆ ಬಹಳ ಉತ್ತುಂಗಕ್ಕೇರಿತ್ತು. ಹಾಗೆ ಅವರ ವ್ಯಕ್ತಿತ್ವವನ್ನು ಕೂಡ ಅವರು ಬೆಳೆಸ್ಕೊಂಡು ಬಂದಿದ್ದರು. ಯಾರೇ ನಮಗೆ ಸಹಾಯ ಬೇಕು ಅಂತ ಬಂದರೂ ಕೂಡ ಅವರಿಗೆ ಸಹಾಯವನ್ನು ಮಾಡ್ತಾಯಿದ್ರು. ಇನ್ನು ಈ ಮಹಿಳಾ ಸಬಲೀಕರಣ ಅಂತ ಬಂದಾಗ ಬಹಳ ಸಪೋರ್ಟಿವ್ ಆಗಿರ್ತಾ ಇದ್ರು. ಈ ಸ್ತ್ರೀ ಶಕ್ತಿ ಸಂಘಗಳೆಲ್ಲವೂ ಕೂಡ ಉದಯ ಆಗಿದ್ದೇ ಅವರ ಕಾಲದಲ್ಲಿ. ನಿನ್ನೆ ಮಾಜಿ ಸಚಿವೆ ಮೋಟಮ್ಮ ಅವರು ಕೂಡ ಅದನ್ನೇ ಹೇಳ್ತಾ ಇದ್ರು. ಇನ್ನು ಅವರ ಪತ್ನಿ ಪ್ರೇಮ ಅವರು ಮತ್ತು ಎಸ್.ಎಂ. ಕೃಷ್ಣ ಅವರ ನಡುವಿನ ಬಾಂಧವ್ಯದ ಬಗ್ಗೆ ಕೂಡ ನಿನ್ನೆ ನಾವು ಅನೇಕ ಬಾರಿ ಹೇಳ್ತಾ ಇದ್ವಿ ಹೇಗಿತ್ತು ಅಂತ. ಅವರ ಆರೋಗ್ಯ ಇರ್ಬೋದು, ಊಟೋಪಚಾರಗಳಲ್ಲಿ ಪ್ರೇಮ ಅವರೇ ಯಾವಾಗಲೂ ಕೂಡ ಮುಂದೆ ಇರ್ತಾ ಇದ್ರು, ಎಲ್ಲದರಲ್ಲೂ ಕೂಡ ಅವರು ಭಾಗಿಯಾಗ್ತಾ ಇದ್ರು. ಈಗ ಸದ್ಯಕ್ಕೆ ಪಾರ್ಥಿವ ಶರೀರವನ್ನು ಸದಾಶಿವನಗರದ ಮನೆಯಿಂದ ಮದ್ದೂರಿನ ಸೋಮನಹಳ್ಳಿ ಗ್ರಾಮಕ್ಕೆ ಕರೆತರಲಾಗ್ತಾ ಇದೆ. ಸದ್ಯಕ್ಕೆ ರಾಮನಗರದಲ್ಲಿ ಮೆರವಣಿಗೆ ಬರ್ತಾ ಇರುವಂಥದ್ದು. ಇನ್ನು ಪ್ರೇಮ ಅವರು ಕೂಡ ಬಹಳ ನೊಂದ್ಕೊಂಡಿದ್ದಾರೆ. ಅವರನ್ನು ಅಗಲಿರುವಂಥದ್ದು ಏನಿದೆ ಆ ನೋವನ್ನು ಸಹಿಸಿಕೊಳ್ಳುವಂಥ ಶಕ್ತಿಯನ್ನು ಕೊಡಲಿ ಅಂತ ಭಗವಂತ ಕೊಡಲಿ ಅಂತ ಅನೇಕರು ಹೇಳ್ತಾ ಇದ್ದಾರೆ. ಸಹಜವಾಗಿಯೇ ಇರುತ್ತೆ. ಈಗ 92 ವರ್ಷಗಳು ಅವರು ಬದುಕಿದ್ದು ಎಸ್.ಎಂ. ಕೃಷ್ಣ ಅವರು. ಅದರಲ್ಲೂ ಕೂಡ ವೈವಾಹಿಕ ಜೀವನ ಅಂತ ಬಂದಾಗ ಅವರ ಅರ್ಧಾಂಗಿಯನ್ನು ಬಿಟ್ಟು ಹೋಗಿದ್ದಾರೆ ಅಂತ ಅಂದಾಗ ಅವರಿಗೆ ಸಹಿಸ್ಕೊಳ್ಳೋದಕ್ಕೆ ತುಂಬ ಕಷ್ಟ ಆಗುತ್ತೆ. ಈಗ 6 ತಿಂಗಳಿಂದ ಕೂಡ ಅವರಿಗೆ ಅನಾರೋಗ್ಯ ಇತ್ತು, ಪದೇ ಪದೇ ಆಸ್ಪತ್ರೆಗೆ ಸೇರಿಸ್ತಾ ಇದ್ರು, ಮತ್ತೆ ಮನೆಗೆ ಕರ್ಕೊಂಡು ಬರ್ತಾ ಇದ್ರು, ಅವರಿಗೆ ಥೆರಪಿಗಳನ್ನ ಕೂಡ ಮಾಡಲಾಗ್ತಾ ಇತ್ತು. ಹೀಗಿದ್ರೂ ಕೂಡ ಈಗ ಕೊನೆಯುಸಿರು ಎಳೆದಿದ್ದಾರೆ. ಹೀಗಾಗಿ ಅವರನ್ನು ಕಳ್ಕೊಂಡಿರುವಂಥ ನೋವು ಅವರ ಪತ್ನಿ ಕುಟುಂಬಸ್ಥರಿಗಿದೆ. ನಿನ್ನೆ ಅವರ ಮೊಮ್ಮಗ ಕೂಡ ಕಣ್ಣೀರಿಡ್ತಾ ಇರೋದನ್ನ ನೋಡ್ತಾ ಇದ್ರಿ. ನಿರಂತರ ಗಣೇಶ್ ಅವರು ಜೊತೆಗೆ ಅನೇಕರು ಅವರ ಕುಟುಂಬ ಸದಸ್ಯರಿರ್ಬೋದು ಅಥವಾ ರಾಜಕೀಯ ಗಣ್ಯರಿರ್ಬೋದು, ಅನೇಕರು ಅವರನ್ನು ಅನುಸರಿಸ್ಕೊಂಡು ಹೋಗ್ತಾ ಇದ್ರು. ಅವರ ರಾಜಕೀಯ ಜೀವನ ಏನಿದೆ ಒಂದು ರೀತಿ ತುಂಬು ಜೀವನ ಆಗಿತ್ತು. ಅವರ ಒಂದಷ್ಟು ಮಾಹಿತಿ ಅಥವಾ ಅವರ ಒಂದಷ್ಟು ಅನುಭವದ ಮೇಲೇ ಅನೇಕ ಯುವ ರಾಜಕಾರಣಿಗಳು ಅವರನ್ನು ಅನುಸರಿಸ್ತಾ ಇದ್ರು, ಮಾರ್ಗದರ್ಶನ ಪಡ್ಕೊಳ್ತಾ ಇದ್ರು. ಅದರಲ್ಲಿ ಮೊದಲಿಗರು ಅಂತ ಅಂದರೆ CM DK ಶಿವಕುಮಾರ್ ಅವರು ಯಾವ ರೀತಿ ನಿನ್ನೆ ಮಗುವಿನ ಥರ ಕಣ್ಣೀರಿಡ್ತಾ ಇದ್ರಿ ಅನ್ನೋದನ್ನ ನೋಡಿದ್ರಿ. ಯಾಕೆಂದರೆ ಅವರಿಗೆ ರಾಜಕೀಯ ಗುರು. ಅವರ ಸಂಬಂಧದ ಬಗ್ಗೆ ನೀವು ಹೇಳಿ ಅಂತ ಅಂದರೆ ಅವರು ತಟ್ಟಂತ ಹೇಳಿದ್ದೆ ಅಪ್ಪ ಮಗನ ಸಂಬಂಧ, ಅದರಲ್ಲಿ ಇನ್ನೂ ಏನಿದೆ ಬಿಡಿಸಿ ಹೇಳೋವಂಥದ್ದು, ಅವರನ್ನು ಕಳ್ಕೊಂಡಿರೋ ನೋವು ನನಗೆ ತುಂಬ ಇದೆ ಅಂತ ಹೇಳ್ತಾ ಇದ್ರು. ಅಂದರೆ ಮುಂದಿನ CM ಆಗಬೇಕು ಅನ್ನುವಂಥ ಚರ್ಚೆಗಳು ಏನಿದ್ದಾವೆ ಅದಕ್ಕೆ ಸಂಬಂಧಪಟ್ಟಂತೆ ಅನೇಕ ಬಾರಿ ಎಸ್.ಎಂ. ಕೃಷ್ಣ ಅವರ ಜೊತೆಗೂ ಕೂಡ CM DK ಶಿವಕುಮಾರ್ ಅವರು ಚರ್ಚೆ ಮಾಡಿರ್ತಾರೆ. ನಾನು ಆಗಬಹುದಾ, ಇನ್ನು ಏನು ಬದಲಾವಣೆ ಮಾಡ್ಕೊಳ್ಬೇಕು, ಹೇಗೆ ರಾಜ್ಯ ಪರವಾಗಿ ನಾನು ಅಭಿವೃದ್ಧಿಗೆ ತಕ್ಕಂತೆ ನಡ್ಕೋಬಹುದು. ಪಕ್ಷ ಸಂಘಟನೆಯಲ್ಲಿ ಬಹಳ ಚಾತುರ್ಯತೆ ಇರುವಂಥದ್ದು CM DK ಶಿವಕುಮಾರ್ ಅವರಿಗೆ. ಬಟ್ ಅವರು CM ಆಗಬೇಕು ಅನ್ನುವಂಥ ಅವರ ಕನಸು ಏನಿದೆ ಅದ್ರ ಬಗ್ಗೆ ಕೂಡ ಅವರು ಎಸ್.ಎಂ. ಕೃಷ್ಣ ಅವರ ಬಳಿ ಹೇಳ್ಕೊಂಡಿರ್ತಾರೆ. ಏನು ಎಂತು ಅಂತ ಹೇಗೆ ಅಂತ ಕೇಳಿರ್ತಾರೆ. ಬರೀ ಅವ್ರು ಮಾತ್ರ ಅಲ್ಲ ನೋಡಿ, BJPಯಲ್ಲಿರುವಂತಹ ಪ್ರತಾಪ್ ಸಿಂಹ ಅವರು ಕೂಡ ನಿನ್ನೆ ಅದನ್ನೇ ಹೇಳ್ತಾ ಇದ್ರು. ಅವರು ನನಗೆ ಟಿಕೆಟ್ ಕೊಡದೇ ಇರುವಂಥ ಸಂದರ್ಭದಲ್ಲಿ ನನಗೆ ಎದೆಗುಂದಬೇಡ ಅಂತ ಹೇಳಿದರು. ಅವರು ಅಂತಹ ಧೀಮಂತ ನಾಯಕ ರಾಜಕಾರಣಿ ಅಂತೇಳಿ ಹೇಳ್ತಾ ಇದ್ರು. CP ಯೋಗೇಶ್ವರ್ ಅವರು ಕೂಡ ಅದನ್ನೇ ಮಾತನಾಡ್ತಾ ಇದ್ರು. ಬಹಳ ಒಳ್ಳೆಯ ರಾಜಕಾರಣಿ. ರಾಜ್ಯಕ್ಕೆ ಅಂತ ಬಂದಾಗ, ಮದ್ದೂರಿಗೆ ಅಂತ ಬಂದಾಗ, ಚನ್ನಪಟ್ಟಣಕ್ಕೆ ಅಂತ ಬಂದಾಗ ಅನೇಕ ಅಭಿವೃದ್ಧಿ ಪರ ಕೆಲಸಗಳನ್ನ ಮಾಡಿದ್ದಾರೆ ಅಂತಂದರೆ, ಒಬ್ಬ ಮನುಷ್ಯ ಸತ್ತ ಅಂತ ಅಂದರೆ ಆತನ ಉಸಿರಿರಲ್ಲ ನಿಜ, ಬಟ್ ಆತ ಮಾಡಿರುವಂಥ ಕೆಲಸಗಳೇನಿದ್ದಾವೆ ಅವುಗಳು ಜನರ ಬಾಯಲ್ಲಿ ಮಾತಾಡ್ತಾನೆ ಇರ್ತವೆ, ಜೀವಂತವಾಗಿರ್ತವೆ.
ಹಾಗಾಗಿನೇ ಜೀವಂತವಾಗಿದ್ದಂಥ ಸಂದರ್ಭದಲ್ಲಿ ಏನೇನು ಕೆಲಸ ಮಾಡಿದ್ದೀವಿ ಅದು ಪ್ರಮುಖವಾಗುತ್ತೆ. ಎಸ್ ಎಂ ಕೃಷ್ಣ ಅವರ ವಿಚಾರದಲ್ಲೂ ಅದೇನೆ, ಅವ್ರು ಮಾಡಿರುವಂಥ ಪ್ರತಿಯೊಂದು ಕೆಲಸಗಳು ಮಾತಾಡ್ತಾ ಇದ್ದಾವೆ. ವಿವಾದಿತ ರಾಜಕಾರಣಿ ಅಲ್ಲ, ಅವರು ವಿವಾದ ರಹಿತವಾಗಿರ್ತಾ ಇದ್ರು. ತಾವಿನೇ ರಾಜಕೀಯಕ್ಕೆ ನಿವೃತ್ತಿಯನ್ನು ಘೋಷಣೆ ಮಾಡಿದರು. ಅಂದರೆ ರಾಜಕೀಯದಿಂದಾಗಲಿ ಈ ರಾಜಕೀಯ ಚಟುವಟಿಕೆಗಳು, ಚುನಾವಣೆ ಇದೆಲ್ಲದರಿಂದ ಕೂಡ ದೂರ ಇದ್ದರು. 7 ವರ್ಷಗಳ ಹಿಂದೆ ಅಷ್ಟೇ ಅವರು BJPಗೆ ಸೇರ್ಪಡೆ ಆಗಿತ್ತು. ಅದು ಕೂಡ ಕಾಂಗ್ರೆಸ್ ಹಿಂದಿನಂತೆ ಈಗ ಕಾಂಗ್ರೆಸ್ ಇಲ್ಲ ಅನ್ನುವಂಥ ಒಂದು ಕಾರಣವನ್ನು ಕೊಟ್ಟು ಕಾಂಗ್ರೆಸ್ಸಲ್ಲಿ ಆಗ್ತಾ ಇರುವಂಥ ಬೆಳವಣಿಗೆಗಳು ಇಷ್ಟ ಇಲ್ಲ ಅಂತೇಳಿ BJPಗೆ ಸೇರ್ಪಡೆ ಆಗಿದ್ದರು. BJPಯಲ್ಲೇ ಉಳ್ಕೊಂಡಿದ್ರು. ಅಂದರೆ 7 ವರ್ಷಗಳ ಹಿಂದೆ ಅಷ್ಟೇ. ಅದಾದ ಬಳಿಕ BJPಯಲ್ಲಿ ಏನು ಅಷ್ಟೊಂದು ಆ್ಯಕ್ಟಿವ್ ಆಗಿ ಕಾಣಿಸ್ಕೊಂಡಿರಲಿಲ್ಲ, ಯಾವ ಚುನಾವಣಾ ಪ್ರಚಾರಕ್ಕೂ ಹೋಗ್ತಿರಲಿಲ್ಲ. ಅಲ್ಲಿ ಯಾವುದಾದ್ರೂ ಸಭೆ ಸಮಾರಂಭಗಳಿಗೆ ಬರ್ತಾ ಇದ್ರು ಅಷ್ಟೇ. ಅವರ ವಯಸ್ಸು ಕೂಡ ಅದ್ಯಾವುದಕ್ಕೂ ಬೆಂಬಲ ಅಥವಾ ಸಪೋರ್ಟನ್ನು ಕೊಡ್ತಾ ಇರಲಿಲ್ಲ. ಹಾಗಾಗಿ ಅವರು ಚಿಕಿತ್ಸೆ ಪಡ್ಕೊಳ್ತಾನೆ ಅವರ ಮನೆಯಲ್ಲಿನೇ ಜಾಸ್ತಿ ಕಾಲವನ್ನು ಕಳೀತಾ ಇದ್ರು. ರಾಜಕಾರಣದಿಂದ ದೂರನೇ ಉಳ್ಕೊಂಡಿದ್ರು. ಆದರೆ ಅವರು ಮಾಡಿರುವಂಥ ಕೆಲಸಗಳು ನೋಡಿ ಇಲ್ಲಿವರೆಗೂ ಕೂಡ ಮುಂದೆನೂ ಕೂಡ ಹಾಗೆ ಜಾರಿಯಲ್ಲಿರುತ್ತೆ. ಬೆಂಗಳೂರಿಗಿರ್ಬೋದು, ರಾಜ್ಯಕ್ಕೆ ಇರ್ಬೋದು, ಅದೇ ರೀತಿಯಾಗಿ ಮಹಾರಾಷ್ಟ್ರದಲ್ಲಿ ಹೋಗಿ ರಾಜ್ಯಪಾಲರಾಗಿ ಕೆಲಸ ಮಾಡಿ ಬಂದರು. ಮಹಾರಾಷ್ಟ್ರದಲ್ಲಿ ರಾಜ್ಯಪಾಲರಾಗಿ ಕೆಲಸ ಮಾಡಿದಂಥ ಸಂದರ್ಭದಲ್ಲಿ ಅವರಿಗೆ ಒಂದು ರೀತಿ ಇರಿಸು ಮುರುಸು ಅನಿಸ್ತಾ ಇತ್ತು. ಇಲ್ಲಿಗೆ ನನ್ನ ರಾಜಕಾರಣ ಮುಗಿದ್ಬಿಡುತ್ತಲ್ಲ, ನಾನು ರಾಜ್ಯಕ್ಕೆ ಏನಾದರೂ ಮಾಡಬೇಕು ಅಂಥೇಳಿ. ಹಾಗಾಗಿನೇ ರಾಜ್ಯಕ್ಕೆ ಬಂದರು. ಅದಾದ ಬಳಿಕ ರಾಜ್ಯಸಭೆಯಲ್ಲಿದ್ದರು. ರಾಜ್ಯಸಭೆ, ಲೋಕಸಭೆ, ವಿಧಾನ ಪರಿಷತ್, ವಿಧಾನಸಭೆ 4 ಸದನಗಳಲ್ಲೂ ಕೂಡ ಕಾರ್ಯನಿರ್ವಹಿಸಿದಂಥ ಧೀಮಂತ ರಾಜಕಾರಣಿ ಅವರು. ಎಲ್ಲ ಸದನಗಳಲ್ಲೂ ಕೂಡ ಕೆಲಸ ಮಾಡಿದಂಥ ಸಂದರ್ಭದಲ್ಲಿ ಎಷ್ಟಾಗುತ್ತೋ ಅಷ್ಟು ಜನಪರವಾಗಿ ಕೆಲಸಗಳನ್ನು ಮಾಡ್ತಾಯಿದ್ರು. ಇನ್ನು ಅವರು ಕೈಗಾರಿಕೆ ಖಾತೆ ಬೇಕು ಅಂತ ಕೇಳಿ ಪಡ್ಕೊಂಡಿದ್ರು. ಕಾರಣ ನನಗೆ ಅಂತ ಒಂದಷ್ಟು ಗುರಿಗಳಿದ್ದಾವೆ, ಅವುಗಳನ್ನು ನಾನು ರೀಚ್ ಆಗಬೇಕು ಅನ್ನುವಂಥ ಕಾರಣಕ್ಕೆ ಕೈಗಾರಿಕೆ ಖಾತೆಯನ್ನು ಅವರು ತೆಗೆದುಕೊಂಡಿದ್ರು. ಅದಾದ ಬಳಿಕ ಅವರ ಸೋಮನಹಳ್ಳಿಯಲ್ಲೇ, ಮದ್ದೂರಿನಲ್ಲೇ ಈ ಬೈಕ್ ಫ್ಯಾಕ್ಟರಿಯನ್ನು ತರ್ತಾರೆ. ಚಿಕ್ಕ ಪುಟ್ಟ ಕೈಗಾರಿಕೆಗಳನ್ನು ನಿರ್ಮಿಸ್ತಾರೆ. ಇದ್ರ ಮೂಲಕ ಜನರಿಗೆ ಉದ್ಯೋಗವನ್ನು ಕೊಡ್ತಾರೆ. ಅಂದರೆ ಕೈಗಾರಿಕಾ ಕ್ರಾಂತಿ ಆಗಿರೋದು ಕೂಡ ಅವರ ಕಾಲದಲ್ಲಿನೇ. ಬೆಂಗಳೂರಲ್ಲಿ ಆಗಿರುವಂಥ ಈ ಟೆಕ್ನಾಲಜಿಗಳಿರ್ಬೋದು, ಮೆಟ್ರೋ ಇರ್ಬೋದು, ಅವೆಲ್ಲವೂ ಕೂಡ ಅಭಿವೃದ್ಧಿ. ಅಂದರೆ ಒಂದು ರೀತಿ ಆಧುನಿಕ ರಾಜಕಾರಣಿ, ಹೈಟೆಕ್ ರಾಜಕಾರಣಿ ಅಂತ ಕರೆಸ್ಕೊಂಡಿರುವಂಥದ್ದು ಅದು ಎಸ್ ಎಂ ಕೃಷ್ಣ ಅವರು. ಯಾಕೆಂದರೆ ಬೆಂಗಳೂರಿನಲ್ಲಿ ಈ ಮೆಟ್ರೋ ಸಂಚಾರ ಶುರುವಾಗಿದ್ದೇ ಅವರಿಂದ. ಬಂಡವಾಳ ಹೂಡಿಕೆ ಆಗಬೇಕು, ಬೇರೆ ಬೇರೆ ದೇಶ ವಿದೇಶಗಳಿಂದ, ಬೇರೆ ಬೇರೆ ರಾಜ್ಯ ಹಾಗೂ ವಿದೇಶಗಳಿಂದ ಕೂಡ ಬಂಡವಾಳ ಹೂಡಿಕೆ ಆಗಬೇಕು ಅಂತ ಅಂದರೆ ಮೆಟ್ರೋ ಸಂಚಾರ ಚೆನ್ನಾಗಿರಬೇಕು ಅನ್ನುವಂಥ ಕಾರಣಕ್ಕೆ ಅವರು ಮೆಟ್ರೋ ನಿರ್ಮಾಣಕ್ಕೆ ಕೈ ಹಾಕ್ತಾರೆ. ಇನ್ನು ರಾಜ್ಯದಲ್ಲಿ ಮೊಟ್ಟ ಮೊದಲ ಫ್ಲೈಓವರ್ ನಿರ್ಮಾಣ ಆಗಿದ್ದು ಕೂಡ ಅವರ ಕಾಲದಲ್ಲಿನೇ.